ಅಗ್ನಿಯೇ ಇದಂ ನಮಃ. ಓಂ ವಿಷ್ಣುವೇ ಸ್ವಾಹ. ಓಂ ನಾರಾಯಣ ಇದಂ ನಮಃ. ಓಂ ಗೋವಿಂದಾಯ ಸ್ವಾಹ. ಹಿರಣ್ಯಾಕ್ಷ, ಹಿರಣ್ಯಾಕ್ಷ, ಏನಿ ಅಟ್ಟಹಾಸ, ಏನಿ ಆಕ್ರೋಶ? ಕದನೋತ್ಸಾಹ, ಕದನೋತ್ಸಾಹ. ವರುಣ, ನಾನು ನಿನ್ನೊಡನೆ ಹೋರಾಡಬೇಕು. ಏಕೆ ಹುಚ್ಚು ಆಸೆ ಈ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿ ಅಜಯನಾಗಿ ಬಿರುದನ್ನು ಪಡೆದಿರುವೆ. ಅದಕ್ಕಾಗಿ ನನ್ನ ಹೆದರಾಳಿಯನ್ನಾಗಿ ನಿನ್ನನ್ನೇ ಹಾರಿಸಿಕೊಂಡಿರುವುದು. ಅದು ಹಿಂದೆ ನಡೆದು ಹೋದ ಕತೆ. ಈಗ ನಾನು ಯುದ್ಧದಲ್ಲಿ ನಿರುತ್ಸಾಹನು. ಅದನ್ನು ನಾನು ನಂಬುವುದಿಲ್ಲ. ಈಗ ನೀನು ನನ್ನೊಡನೆ ಹೋರಾಡುವಿಯೋ ಇಲ್ಲ ನನ್ನ ಗದೆಯಿಂದ? ಹಿರಣ್ಯಾಕ್ಷ, ಹಿರಣ್ಯಾಕ್ಷ, ನೀನು ಯುದ್ಧ ಮಾಡುವುದಾದರೆ ನಿನಗೆ ಸರಿಸಮನಾದವರ ಜೊತೆಯಲ್ಲಿ ಯುದ್ಧವನ್ನು ಮಾಡು. ನನಗೆ ಸರಿಸಮನಾದ ವೀರ? ಹೌದು. ಯಾರವನು? ಅವನೇ ಶ್ರೀಮನ್ ನಾರಾಯಣ. ನಾರಾಯಣ, ಆ ನಾರಾಯಣನನ್ನು ನಾನು ನೋಡಿಕೊಳ್ಳುತ್ತೇನೆ. ಹಿಂಕರರೆ, ವರುಣ ಲೋಕವನ್ನು ಧ್ವಂಸ ಮಾಡಿಬಿಡಿ. ಎಲ್ಲರೂ ಪಲಾಯನ. ಈ ದೈತ್ಯನ ಆರ್ಭಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು. ಸರ್ವಶಕ್ತರಾಗಿ, ಶಕ್ತಿ ಸಾಮರ್ಥ್ಯದಲ್ಲಿ ಆಚಲ ಆಸಕ್ತಿ ಉಳ್ಳವರಾಗಿ, ಶೋಣಿತಾಪುರದ ಶೌರ್ಯವಂತರಾಗಿ, ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಅನರ್ಘರತ್ನಗಳಾಗಿ, ಅಸಮಾನ ಅದ್ವಿತೀಯ ಮಕ್ಕಳಾಗಿ ಮೆರೆಯುತ್ತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ? ಬ್ರಹ್ಮಾಂಡವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ಹೆಚ್ಚದೆ ಈ ದೈತ್ಯ ದಾನವರಾದ ನಮಗಿದೆ. ಕಾರಣಕ್ಕೆ ಕಾಲ್ಕೇರದು, ಕದನಕ್ಕೆ ನಿಂತರೆಂದರೆ ಶತ್ರುಗಳ ಸತ್ತಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ. ದುಷ್ಟ ದೇವತೆಗಳ ನಿಮ್ಮಿಷ್ಟದಂತೆ ನಡೆಯುವ ಸೃಷ್ಟಿಯ ಸಮಸ್ಥಿತಿಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ. ಹರಿಯೇ ಆಗಲಿ, ಹಜನೇ ಆಗಲಿ, ಸೂರನರ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷದ ಆದಿಯಾಗಿ ಯಾರೇ ಆಗಲಿ ಎದುರಾಡಿದರೆ ಧಿಕ್ಕರಿಸಿ ಸೊಕ್ಕನ್ನು ಮುರಿಯುತ್ತೇನೆ. ದೈತ್ಯ ದಾನವರ ಪರಾಕ್ರಮವೇನೆಂದು ತೋರಿಸುತ್ತೇನೆ. ದಶ ದಿಕ್ಕುಗಳನ್ನು ಸಾಧಿಸಿ ಬರುತ್ತೇನೆ. ಅದಕ್ಕಾಗಿಯೇ ದಿಗ್ವಿಜಯ, ಅದಕ್ಕಾಗಿಯೇ ದಿಗ್ವಿಜಯ. ಬ್ರಹ್ಮಾಂಡವನ ಥರ ಥರ ನಡುಗುತ್ತದೆ. ಬ್ರಹ್ಮಾಂಡವನ ಥರ ಥರ ನಡುಗುತ್ತದೆ. ಹರಿಗಳ ಹೃದಯವ ತಳಮಳಗೊಳಿಸುತ್ತದೆ. ಬ್ರಹ್ಮಾಂಡವನ ಥರ ಥರ ನಡುಗುತ್ತದೆ. ದಿಕ್ಪಾಲಕರ ಧಿಕ್ಕರಿಸಿ ಕಿವಿಗರೆಲ್ಲರನ್ನು ಕಂಗೆಡಿಸಿ ಯಕ್ಷ ಕಿನ್ನರರು ಸಕ್ಕಿಳಿಸಿ ದೇವಗಂಧರ್ವರು ವದಿಸಿ ಗರ್ಜಿಸಿ ಮರ್ಜಿಸಿ ಹಳಮದ ಹಡಗಿಸಿ ಗರ್ಜಿಸಿ ಮರ್ಜಿಸಿ ಹಳಮದ ಹಡಗಿಸಿ ಪಾಲ್ಪಡಿಸಿ ಬ್ರಹ್ಮಾಂಡವನ ಥರ ಥರ ನಡುಗುತ್ತದೆ. ಹರಿಗಳ ಹೃದಯವ ತಳಮಳಗೊಳಿಸಿ ಬ್ರಹ್ಮಾಂಡವನ ಥರ ಥರ ನಡುಗುತ್ತದೆ. ಥರ ಥರ ನಡುಗುತ್ತದೆ. ಥರ ಥರ ನಡುಗುತ್ತದೆ.